Consider the following statements. Some mushrooms have medicinal properties. Some mushrooms have psychoactive property. Some mushrooms have insecticidal properties. Some mushrooms have bioluminescent properties. ಸೊ ಒಂದು ನೇಚರ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಅಥವಾ ಇಡೀ ವರ್ಡ್ ನ ತಗೊಂಡ್ರೆ ಮಶ್ರೂಮ್ ಒಂದೇ ಕೆಟಗರೀಸ್ ಅಲ್ಲಿ ಇಲ್ಲ. ಕೆಲವು ಮಶ್ರೂಮ್ ಎಡಿಬಲ್ ಇರ್ಬೋದು, ಕೆಲವು ಮಶ್ರೂಮ್ ನಾಟ್ ಎಡಿಬಲ್ ಇರ್ಬೋದು, ಕೆಲವು ಮಶ್ರೂಮ್ ಪಾಯ್ಸನಸ್ ಇರ್ಬೋದು, ಕೆಲವು ಮಶ್ರೂಮ್ಸ್ ನ ಮೆಡಿಸನ್ ಯೂಸ್ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ದಟ್ ಇಸ್ ವಾಟ್ ದೇ ಆರ್ ಆಸ್ಕಿಂಗ್. ವಿ ಹ್ಯಾವ್ ಅರೌಂಡ್ 1000+ mushroom varieties available in the world. So if we see that, obviously they may having a medicinal property, they may having a psychoactive property, they may having a insecticidal property, they may having bioluminescent properties. So last 3 years ಇಂದ ಕೂಡ ಡೈರೆಕ್ಟ್ ಆಗಿ ಮಶ್ರೂಮ್ ಕ್ವಶನ್ ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಈಸಿಯಾಗಿ ಆನ್ಸರ್ ನ ಮಾಡಬಹುದು. ಆನ್ಸರ್ ಇಸ್ all of the above. All the 4 statements are correct. They may having all these properties. So all the 4 options are correct answer. So ಇಲ್ಲಿ ನೋಡ್ಕೊಂಡ್ರೆ ಮೆಡಿಸಿನಲ್ ಪ್ರಾಪರ್ಟಿ ಕರೆಕ್ಟ್ ಒನ್. ಸೊ ರೇಸಿ ಅಥವಾ ಗೆನೋಡರ್ಮಾ ಅಂತ ಮಶ್ರೂಮ್ ಇದೆ, ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಇದೆ. ಅಂಡ್ ಆಲ್ಸೋ ಸೈಕೋ ಆಕ್ಟಿವ್ ಪ್ರಾಪರ್ಟಿ. ಮ್ಯಾಜಿಕಲ್ ಮಶ್ರೂಮ್ ಅಂತ ಹೇಳ್ಬಿಟ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ಯೂಶಲಿ ನೋಡಿರ್ತೀವಿ. ಸೊ ಮ್ಯಾಜಿಕಲ್ ಮಶ್ರೂಮ್ ಇದರಲ್ಲಿ ಕೆಲವು ಸ್ಪೀಸೀಸ್ ಗಳಲ್ಲಿ ಸಿಲೋಸೈಬಿನ್ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಇರುತ್ತೆ. ಸೊ ಅದರಿಂದ ಸೈಕೋ ಆಕ್ಟಿವ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡತ್ತೆ. ಓಕೆ, ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ ಜಾಂಬಿ ಫಂಗೈ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬಯೋಲ್ಯುಮಿನಿಸೆಂಟ್ ಪ್ರಾಪರ್ಟಿ, ಯೂಶಲಿ ರಾತ್ರಿ ಹೊತ್ತು ಗ್ಲೋ ಆಗತ್ತೆ, ಇದನ್ನ ಫಾಕ್ಸ್ ಫೈರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮಶ್ರೂಮ್ಗೆ ಎಲ್ಲಾ ರೀತಿ ಪ್ರಾಪರ್ಟಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು.